ನನ್ನ ಹೆಸರು BR ಕೃಷ್ಣ ಅಂತೇಳಿ. ನನ್ನ ಫಾರ್ಮ್ ಇರೋದು ವರಶ್ರೀ ಫಾರ್ಮ್ ಆ್ಯಂಡ್ ನರ್ಸರಿ ಸಕ್ಕರೆಬಾಯಿ, ಅಲ್ಲಿ ನನ್ನ ಫಾರ್ಮ್ ಇದೆ. ನಂದು ನರ್ಸರಿ ಎಲ್ಲ ಥರ ಫ್ರೂಟ್ಸು, ಸ್ಪೈಸಸ್ಸು, ಆರ್ನಮೆಂಟಲ್ಲು, ಆಮೇಲೆ ಮೆಕಿಡೋಮಿಯಾ, ಅವಕಾಡೋ, ಈ ಥರ ತುಂಬ ರೇರ್ ವೆರೈಟೀಸನ್ನು ನಮ್ಮ ಕಲೆಕ್ಷನ್ ಮಾಡೋ ನಮ್ಮ ಅಭ್ಯಾಸ ನಮಗೆ. ಇಲ್ಲಿ ಮೆಕಿಡೋಮಿಯಾನ ಇವಾಗ ನಾವು ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾಯಿದ್ದೀವಿ. ಇದನ್ನು ನಾವು ಸುಮಾರು 26 ವರ್ಷದ ಹಿಂದೆ ಮೆಕಿಡೋಮಿಯಾನ ಪ್ಲಾಂಟಿಂಗ್ ಮಾಡಿ ಅದರಲ್ಲಿ ನಾವು ಈಲ್ಡ್ ತೆಗೆದು ಇವಾಗ ಅದ್ರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಇದೊಂದು ಬೆಸ್ಟ್ ಕ್ರಾಪ್, ಒಳ್ಳೆ ಕ್ರಾಪ್ ಅಂತ ನಮಗೆ ನಾವು ಡಿಸೈಡ್ ಮಾಡಿದ್ವಿ. ಈಗ ಅಡಿಕೆ ಬೆಳೆ ಎಲ್ಲ ಬೆಳೆನೂ ನೋಡಿಬಿಟ್ಟಿದ್ದೀವಿ, ಎಲ್ಲ ಲೇಬರ್ ಓರಿಯೆಂಟೆಡ್. ಇದು ನಮಗೇನೆಂದರೆ ಕಡಿಮೆ ಲೇಬರ್ ಸಾಕು, ವೈಲ್ಡ್ ಪ್ಲ್ಯಾಂಟ್ ಇದು. ಎಲ್ಲೋ ಹೆಚ್ಚು ನೀರು ಬೇಕಾಗಲ್ಲ, ಹೆಚ್ಚು ಗೊಬ್ಬರಗಳು ಬೇಕಾಗಲ್ಲ, ಒಂದು ಕಾಡು ಜಾತಿ ಮರದ ಥರ ಇದು ಬೆಳೆಸ್ಬೋದು ನಾವು. ಹಾಗೆ ಇವತ್ತು ಲೇಬರ್ ತುಂಬ ಪ್ರಾಬ್ಲಮ್ ಇದೆ. ಈ ಮೆಕಿಡೋಮಿಯಾದಿಂದ ಒಂದಷ್ಟು ಗೊಬ್ಬರ ಮೇಲ್ಗಡೆ ಎರಚಿದ್ರೂ ಸಾಕಾಗತ್ತೆ. ಆಮೇಲೆ ಒಂದ್ಸರಿ ಮರನ ಅಲ್ಲಾಡಿಸಿದ್ರೆ ಎಲ್ಲ ಕ್ರಾಪ್ಗಳು ಕೆಳಗಡೆ ಬೀಳುತ್ತೆ. ಅದನ್ನು ಬಿಸಿಲಿಗೆ ಹಾಕಿದ್ರೆ ಅದು ಓಪನ್ ಆಗುತ್ತೆ. ಆಮೇಲೆ ಅದ್ರದ್ದು ಹಾರ್ಡ್ ಸೆಲ್ ತಗೋಬೋದು. ಆಮೇಲೆ ಹಾರ್ಡ್ ಸೆಲ್ಲನ್ನು ಓಪನ್ ಮಾಡೋದಕ್ಕೆ ಮೆಷಿನ್ಸ್ ಬಂದಿದೆ, ಅದರಿಂದ ಓಪನ್ ಮಾಡಿ. ಹಾಗಾಗಿ ನಾವು ಮೆಕಿಡೋಮಿಯಾನ ರೈತರಿಗೆ ಮುಂದೆ ಒಂದು ಒಳ್ಳೆ ಕ್ರಾಪ್ ಅಂದ್ಕೊತೀನಿ. ಆಮೇಲೆ ಇದು ಟೇಸ್ಟ್ ವೈಸ್ ಹೋದರೆ ನಮಗೆ ಡ್ರೈ ನಟ್ಟಲ್ಲಿ ಇಷ್ಟು ಟೇಸ್ಟ್ ಬರೋಂಥದ್ದು ಯಾವುದೇ ಡ್ರೈ ನಟ್ಟು ನಾನು ತಿಂದಿಲ್ಲ ಇಲ್ಲಿ ತನಕ. ಮೆಕಿಡೋಮಿಯಾ ತಿಂದರೆ ಎಷ್ಟು ಬೇಕು ಬೇಕು ಅನಿಸ್ತಾನೆ ಇರುತ್ತೆ, ಸಾಕು ಅನಿಸೋದೇ ಇಲ್ಲ. ಆಮೇಲೆ ಇವಾಗ ಐಸ್ ಕ್ರೀಮ್ ಇಂಡಸ್ಟ್ರಿಯಲ್ಲಿ, ಚಾಕ್ಲೇಟ್ ಇಂಡಸ್ಟ್ರಿಯಲ್ಲಿ, ಡ್ರೈ ನಟ್ ಶಾಪಲ್ಲಿ ಎಲ್ಲ ಕಡೆನೂ ಮೆಕಿಡೋಮಿಯಾನ ಬಳಸ್ತಾ ಇದ್ದಾರೆ. ಆದರೆ ಇಂಡಿಯಾದಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ. ಎಲ್ಲ ಶಾಪ್ಸಿಗೆ ಬರ್ತಿರೋದು ಬೇರೆ ಬೇರೆ ಕಂಟ್ರಿಗಳಿಂದ. ನಾವು ಈ ಬೆಳೆಯೋದಕ್ಕೆ ಟ್ರಯಲ್ ಮಾಡಿದಾಗ ನಮಗೆ 25-26 ವರ್ಷದಲ್ಲಿ ನಮಗೆ ತುಂಬ ಇದರಲ್ಲಿ ನಾಲೆಜ್ ಸಿಕ್ಕಿದೆ. ಗಿಡದಿಂದ ನಾವು ತಿಳ್ಕೊಂಡಿದ್ದೀವಿ. ಈ ನಮ್ಮ ಏರಿಯಾಗೆ ತುಂಬ ಸೂಟೇಬಲ್ಲು ಅನ್ನಿಸ್ತಾ ಇದೆ. ಫಸ್ಟು ನಮಗೆ ಮೆಕಿಡೋಮಿಯಾದೇ ಅನುಭವ ಇರಲಿಲ್ಲ. ಆಗ ಆಸ್ಟ್ರೇಲಿಯಾದಿಂದ ಬಂದವರೊಬ್ಬರು ಗಿಡ ತಂದು ಕೊಟ್ಬಿಟ್ಟು ಈ ಥರ ಮೆಕಿಡೋಮಿಯಾ ಬೆಳೀರಿ, ಈಗ ಅಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಬ್ಯಾಂಗ್ಳೂರಿಗೆ ಸ್ವಲ್ಪ ಗಿಡ ಪ್ಲಾಂಟಿಂಗ್ ಮಾಡಿದ್ರು, ಅದನ್ನು ತೋರ್ಸೋಕ್ಕೆ ಕರ್ಕೊಂಡು ಹೋಗಿದ್ದು. ನಾನು ನೋಡಿ ಬಂದಮೇಲೆ ಒಂದಷ್ಟು ಗಿಡಗಳನ್ನ ಅವರು ಕೊಟ್ಟರು. ನಮಗೆ ಅವಾಗ ಅನುಭವ ಇರಲಿಲ್ಲ. ಎಲ್ಲಿ ಬೇಕೋ ಅಲ್ಲಿ ನೆರಳಿರಲಿ, ಬಿಸಿಲಿರಲಿ, ಎಲ್ಲ ಕಡೆನೂ ಪ್ಲಾಂಟಿಂಗ್ ಮಾಡಿದ್ವಿ. ಆಮೇಲೆ ಸುಮಾರಷ್ಟು ಮರಗಳು ಬೆಳ್ಕೊಂಡಿದ್ದಾವೆ. ಇದು ಸುಮಾರು ಹೋದ ವರ್ಷ 122 kg ನಮಗೆ ನಟ್ಸಿಗೆ ಕೊಟ್ಟಿತ್ತು. ಈ ವರ್ಷ ಈ ಫ್ಲವರಿಂಗ್ ನೋಡಿದರೆ ಇನ್ನೂ ಜಾಸ್ತಿ, 140-135 kgವರೆಗೂ ಬರೋಂಗೆ ಕಾಣಿಸ್ತಾ ಇದೆ. ಈಗ ಇದು ಕ್ರಾಪ್ ಕಾಣ್ತಾ ಇರೋದು ಅನ್ಸೀಸನಲ್ಲಿ ಬಂದಿರೋದು ಈ ಕ್ರಾಪ್. ಇವಾಗ ಫ್ಲವರಿಂಗ್ ಇದೆ, ನಾನು ತೋರಿಸ್ತೀನಿ ನೋಡಿ. ಒಂದು ಗಿಡ 3 ಕೌಲ ಅಂತ ಬಂದಿದೆ, ಮೇಲ್ಗಡೆ ಅಂತೆಲ್ಲ ಬ್ರಾಂಚಸ್ ಆಗಿದೆ. ಇದರಲ್ಲಿ ಫ್ಲವರಿಂಗ್ ಬಂದಿದ್ದು ನೋಡಿ ಯಾವ ಥರ ಫ್ಲವರಿಂಗ್ ಇದೆ ಅಂತ. ಇದನ್ನು ನಾವಿಲ್ಲಿ ಗ್ರಾಫ್ಟ್ ಮಾಡಿದ್ದೀವಿ, ಈ ಗಿಡಗಳನ್ನೆಲ್ಲ ಅಪ್ರೋಚ್ ಗ್ರಾಫ್ಟ್ ಮಾಡಿದ್ದೀವಿ. ಆ ಜಾಗದಲ್ಲೆಲ್ಲ ಫ್ಲವರಿಂಗ್ ಬರ್ತಾ ಇದೆ. ಇವಾಗ ಕಾಯಿ ಹೇಗೆ ಬಿಡುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಕ್ರಾಪ್ ಎಲ್ಲ ಹಾರ್ವೆಸ್ಟ್ ಆಗಿದೆ, ಇಮ್ಮೆಚ್ಯೂರ್ ಸ್ವಲ್ಪ ಚಿಗುರಿದ್ದು ಬಿಟ್ಟಿದ್ದೀವಿ. ಇವಾಗ ಸಾಮಾನ್ಯವಾಗಿ ಮೆಕಿಡೋಮಿಯಾ ಇದೊಂದು ಹಿಂದ್ಗಡೆ ಒಂದು ದಾರ ಥರ ಬಂದಿರುತ್ತೆ, ಇಲ್ಲಿ ಕಾಣ್ತಾ ಇದೆ. ಇದು ಯಾವಾಗ ಬಿದ್ದೋಗುತ್ತೆ, ಬಿದ್ದೋಗಿ ಲೈಟ್ ಯೆಲ್ಲೋ ಕಲರಿಗೆ ಬರುತ್ತೆ, ಆಗ ಮೆಕಿಡೋಮಿಯಾ ಮೆಚುರಿಟಿ ಬಂದಿದೆ ಅಂತ. ಆಗ ನಾವು ಹಾರ್ವೆಸ್ಟ್ ಮಾಡಿದರೆ ಅದು ಕ್ವಾಲಿಟಿ ಇರುತ್ತೆ, ಲೈಟ್ ಯೆಲ್ಲೋ ಕಲರ್. ಒಳಗಡೆ ಅದರ ಸೆಲ್ ಇದೆ, ಇನ್ನರ್ ಸೆಲ್ಲು, ಅದು ಡಾರ್ಕ್ ಬ್ರೌನ್ ಕಲರಿಗೆ ಬಂದಿರಬೇಕು ಹಾರ್ವೆಸ್ಟ್ ಮಾಡೋಷ್ಟು. ಎಲ್ಲ ಬ್ರಾಂಚಸಲ್ಲೂ ಹೇಗೆ ಫ್ಲವರಿಂಗ್ ಇದೆ ನೋಡ್ತಾ ಹೋಗಿ. ಈ ಥರ ನಾವು ಕಾಯಿನ ಕುಯ್ದಾಗ ಈ ಥರ ಯೆಲ್ಲೋ ಕಲರ್ ಬಂದಿರುತ್ತೆ, ಅದೆಲ್ಲ ಹಾರ್ವೆಸ್ಟ್ ಮಾಡ್ಬೋದು. ಡಾರ್ಕ್ ಗ್ರೀನ್ ಇದ್ರೆ, ಈ ಥರ ಡಾರ್ಕ್ ಗ್ರೀನ್ ಇದ್ರೆ ಇದು ಮೆಚುರಿಟಿ ಬಂದಿರಲ್ಲ. ನೋಡಿ ಇದ್ರಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ತುಂಬ ಕಡಿಮೆ ಇರುತ್ತೆ ಸಿಪ್ಪೆ ಇದರದ್ದು. ಈ ತಳಿದು ಫುಲ್ ಫಿಲ್ಲಿಂಗ್ ಇದೆ. ಯಾವುದು ಇದರದ್ದು ವಿತ್ ಹಾರ್ಡ್ ಸೆಲ್ ಇರೋಂಥ ನೆಟ್ ಇಲ್ಲಿರುತ್ತೆ. ಇದ್ರ ಒಳಗಡೆ ಕರ್ನಲ್ ಇರುತ್ತೆ. ಕರ್ನಲ್ ಅಂದರೆ ರೆಡಿ ಟು ಈಟ್, ಆ ಥರ ಇರೋಂಥ ಒಂದು ನೆಟ್ಸ್ ಇರುತ್ತೆ ಇದರಲ್ಲಿ. ಅದನ್ನೇ ನಾವು ಯೂಸ್ ಮಾಡೋವಂಥದ್ದು. ಈ ವೆರೈಟಿ ನಮಗೆ ಈ ಏರಿಯಾಗೆ ತುಂಬ ಸೂಟ್ ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನು ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀವಿ. ಇದ್ರಲ್ಲಿ ಸಯಾನ್ ತಗೊಂಡು ಗ್ರಾಫ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇದು ಬಿಸಿಲು ಜಾಸ್ತಿ ಇದೆ, 42 ತನಕ ಹೋದ ಸಾರಿ ಹೋಗಿತ್ತು, ಅವಾಗ ಏನೂ ಪ್ರಾಬ್ಲಮ್ ಆಗಿಲ್ಲ. ಈ ವರ್ಷ ತುಂಬ ಮಳೆ ಬಿದ್ದಿದೆ ಇಲ್ಲಿ ಏರಿಯಾದಲ್ಲಿ, ಆದರೂ ಒಳ್ಳೆ ಫ್ಲವರಿಂಗ್ ಇದೆ. ಈ ಫ್ಲವರಿಂಗ್ ನೋಡಿದರೆ ಸುಮಾರು 120 kg 125 kgಕ್ಕಿಂತ ಜಾಸ್ತಿ
ಇಲ್ಲಿ ಬರೋಂಗೆ ಕಾಣ್ತದೆ. ಈ ಒಂದು ವರ್ಷಕ್ಕೆ 2 ಕ್ರಾಪು. ಈ ಕ್ರಾಪಲ್ಲಿ ಅಷ್ಟು ಬರೋದು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಮುಂದೆ ಬರುತ್ತೆ ಅಂದ್ಕೊತಿದ್ದೀವಿ. ಮತ್ತು ಇದು ಮೆಕ್ಕೆಡೋಮಿಯಾ ಸ್ವಲ್ಪ ಸನ್ ಲವಿಂಗ್ ಕ್ರಾಪು. ಪಂಚಸ್ಸು ಈ ಥರ ಬರುತ್ತೆ ಮೆಕ್ಕೆಡೋಮಿಯಾದಲ್ಲಿ. ಇದು ಸೈಜ್ ಚೆನ್ನಾಗಿದೆ, ಎಲ್ಲ ಸೈಜ್ ಬರುತ್ತೆ.